ಆ ಪುಟ್ಟ ರಾಷ್ಟ್ರದಲ್ಲಿ ಆಕಾಶವೇ ಬೆಂಕಿಯ ಹೊದಕೆ ಹೊದ್ದಂತಾಗಿದೆ. ಅಲ್ಲಿ ಉಸಿರಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಕಣ್ಣೆದುರೇ ಸಾವಿರಾರು ಎಕರೆ ಕಾಡು ಬೂದಿಯಾಗ್ತಿದೆ. ಈ ಅಗ್ನಿಯ ಅಬ್ಬರಕ್ಕೆ ಪ್ರಕೃತಿ ನಲುಗಿ ಹೋಗ್ತಾ ಇದೆ. ಕೆನಡಾದಲ್ಲಿ ಹೊತ್ತಿಕೊಂಡಿರುವಂಥ ಈ ಭೀಕರ ಕಾಡ್ಗಿಚ್ಚು ಎಷ್ಟು ಭಯಾನಕವಾಗಿದೆ, ಇದರ ಹಿಂದಿನ ಕಾರಣ ಏನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕಾಡ್ಗಿಚ್ಚಿಗೆ ಕಾದು ಕೆಂಡವಾದ ಕೆನಡಾ, ಜಗತ್ತೇ ಎಂದು ನೋಡೋದ ಅಗ್ನಿ ನರ್ತನ. ಧಗ ಧಗ ಧಗ, ಕಣ್ಣಿಗೆ ಕಾಣುವಷ್ಟು ಬೆಂಕಿಯೇ ಬೆಂಕಿ. ಸಾವಿರಾರು ಎಕರೆ ಕಾಡು ಕ್ಷಣಾರ್ಧದಲ್ಲಿ ಕೆಂಡದ ರಾಶಿಯಾಗ್ತಿದೆ. ಹೊತ್ತಿ ಉರಿಯುತ್ತಿರುವ ಮರಗಳ ನಡುವೆ ರೈಲು ಸಿಲುಕಿದೆ. ಆಕಾಶ ಕಪ್ಪಾಗಿದೆ. ಗಾಳಿ ವಿಷವಾಗಿ ಮಾರ್ಪಟ್ಟಿದೆ. ಉಸಿರಾಡೋದೇ ಕಷ್ಟವಾಗುವಷ್ಟು ಹೊಗೆ. ಇದು ಸಿನಿಮಾ ದೃಶ್ಯ ಅಲ್ಲ, ಕೆನಡಾದಲ್ಲಿ ಪ್ರಕೃತಿಯೇ ರೌದ್ರಾವತಾರ ತಾಳಿರುವ ಭಯಾನಕ ವಾಸ್ತವ. ಕೆನಡಾ ಮತ್ತೊಮ್ಮೆ ಕಾಡ್ಗಿಚ್ಚಿನ ಕೆನ್ನಾಲಿಗೆಗೆ ಸಿಲುಕಿದೆ. ದೇಶದ ವಿವಿಧ ಭಾಗಗಳಲ್ಲಿ ಹೊತ್ತಿಕೊಂಡಿರುವ ಬೆಂಕಿ ಸಾವಿರಾರು ಚದರ ಕಿಲೋಮೀಟರ್ ಕಾಡನ್ನ ಸುಟ್ಟು ಭಸ್ಮ ಮಾಡ್ತಿದೆ. ಕೆಲವು ಕಡೆ ಬೆಂಕಿಯ ಅಬ್ಬರ ಎಷ್ಟರ ಮಟ್ಟಿಗಿದೆ ಅಂದರೆ, ಕಾಡಿನ ಮಧ್ಯೆ ಸಾಗುತ್ತಿದ್ದ ರೈಲು ಕೂಡ ಬೆಂಕಿಯ ವಲಯದಲ್ಲಿ ಸಿಕ್ಕಿಬಿದ್ದ ದೃಶ್ಯಗಳು ಜಗತ್ತನ್ನೇ ಬೆಚ್ಚಿ ಬೀಳಿಸಿವೆ. ಸದ್ಯ ಕೆನಡಾದಾದ್ಯಂತ 830ಕ್ಕೂ ಹೆಚ್ಚು ಕಾಡ್ಗಿಚ್ಚುಗಳು ಉರಿತಿವೆ. ಅವುಗಳಲ್ಲಿ 100ಕ್ಕೂ ಹೆಚ್ಚು ಬೆಂಕಿ ಪ್ರಕರಣಗಳು ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಹಗಲಿರುಳು ಹೋರಾಟ ನಡೆಸ್ತಾ ಇದ್ರು. ಗಾಳಿ ಮತ್ತು ಒಣ ಹವಾಮಾನ ಬೆಂಕಿಯನ್ನ ಮತ್ತಷ್ಟು ವ್ಯಾಪಕವಾಗಿ ಹರಡಿಸ್ತಿವೆ. ಈ ಕಾಡ್ಗಿಚ್ಚಿನಿಂದ ಉಂಟಾಗುತ್ತಿರುವ ದಟ್ಟ ಹೊಗೆ ಈಗ ಕೇವಲ ಕೆನಡಾಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಗಾಳಿಯ ಮೂಲಕ ಅದು ಅಮೆರಿಕದ ಹಲವು ರಾಜ್ಯಗಳಿಗೂ ಹರಡ್ತಾ ಇದೆ. ವಿಶೇಷವಾಗಿ ಮಧ್ಯ ಪಶ್ಚಿಮ ಮತ್ತು ಈಶಾನ್ಯ ಭಾಗಗಳಲ್ಲಿ ಗಾಳಿಯ ಗುಣಮಟ್ಟ ತೀವ್ರವಾಗಿ ಕುಸಿದಿದೆ. ಅನೇಕ ನಗರಗಳಲ್ಲಿ ಉಸಿರಾಡುವುದೇ ಅಪಾಯಕಾರಿಯಾಗುವ ಮಟ್ಟಕ್ಕೆ ಹೊಗೆ ಆವರಿಸಿದೆ ಎಂದು ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಕಿ ಮತ್ತು ಹೊಗೆಯ ಭೀತಿಯಿಂದ ಲಕ್ಷಾಂತರ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ. ಮನೆ, ಜಮೀನು, ಜೀವನೋಪಾಯ ಎಲ್ಲವನ್ನ ಬಿಟ್ಟು ಜನರು ಆಶ್ರಯ ಕೇಂದ್ರಗಳತ್ತ ತೆರಳುತ್ತಿದ್ದಾರೆ. ಕೆಲವು ಹೆದ್ದಾರಿಗಳನ್ನು ಮುಚ್ಚಲಾಗಿದ್ದು, ರೈಲು ಮತ್ತು ರಸ್ತೆ ಸಂಚಾರದ ಮೇಲೂ ಪರಿಣಾಮ ಬೀರಿದೆ. 2026ರ ಕಾಡ್ಗಿಚ್ಚಿನ ಋತು 2023 ಮತ್ತು 2025ರ ದಾಖಲೆ ಮಟ್ಟದ ಅಗ್ನಿ ಅವಘಡಗಳಷ್ಟು ತೀವ್ರವಾಗಿಲ್ಲ. ಆದರೂ ಬೇಸಿಗೆ ಮುಂದುವರೆದಂತೆ ತಾಪಮಾನ ಹೆಚ್ಚಾಗುವುದು, ಮಳೆಯ ಕೊರತೆ ಮತ್ತು ಒಣಗಾಳಿ ಮುಂದಿನ ದಿನಗಳಲ್ಲಿ ಬೆಂಕಿಯ ಅಪಾಯವನ್ನು ಮತ್ತಷ್ಟು ಹೆಚ್ಚಿಸಬಹುದು ಎಂಬ ಆತಂಕ ಇಲ್ಲಿನವರಿಗೆ ಕಾಡ್ತಿದೆ. ದೀರ್ಘಕಾಲದ ಬರ ಮತ್ತು ಒಣ ಕಾಡುಗಳು ಬೆಂಕಿ ಕ್ಷಿಪ್ರವಾಗಿ ಹರಡಲು ಕಾರಣವಾಗ್ತಿವೆ. ಒಟ್ನಲ್ಲಿ ಕೆನಡಾದ ಕಾಡ್ಗಿಚ್ಚು ಕೇವಲ ಒಂದು ದೇಶದ ಸಮಸ್ಯೆಯಲ್ಲ, ಗಡಿಯಾಚೆಗೂ ಹೊಗೆ ಹರಡ್ತಾ ಇದೆ. ಪರಿಸರದ ಮೇಲೆ ಪರಿಣಾಮ ಬೀರ್ತಾ ಇದೆ. ಲಕ್ಷಾಂತರ ಜನರ ಬದುಕನ್ನೇ ಸುಟ್ಟು ಭಸ್ಮ ಮಾಡ್ತಿದೆ.